ಹರಿ ಓಂ ಗುರುಭ್ಯೋ ನಮಃ. ಆತ್ಮೀಯರಿಗೆ ನಮಸ್ಕಾರ. ಆತ್ಮೀಯರೇ, ನಾವೀಗ ನವಂಬರ್ ತಿಂಗಳ ಒಂದು ವಿಶೇಷವಾದಂಥ ಫಲಾಫಲಗಳು, ಮಾಸ ಫಲಗಳನ್ನು ಮಿಥುನ ರಾಶಿಯವರಿಗೆ ಹೇಗೆಲ್ಲ ಇರುತ್ತೆ ಅನ್ನುವಂತಹದ್ದನ್ನು ನಾವೀಗ ತಿಳಿಯೋಣ. ನೋಡಿ, ಒಂದು 9 ಗ್ರಹಗಳು ಕೂಡ ಬದಲಾಗ್ತಾ ಇರ್ತಾರೆ, ಸಂಚಾರದಲ್ಲಿರುತ್ತೆ. ನಾವೆಲ್ಲ ಪ್ರತಿದಿನ ಜೀವನ ಮಾಡಬೇಕಾದ್ರೆ ಒಂದು ಕಡೆಯಿಂದ ಮತ್ತೊಂದು ಕಡೆ ಯಾವ ರೀತಿ ಸಂಚರಿಸ್ತಾ ಇರ್ತೀವಿ, ಅದೇ ರೀತಿ ಗ್ರಹಗಳು ಕೂಡ ಒಂದು ವೈಜ್ಞಾನಿಕವಾಗಿ ಅವುಗಳ ಒಂದು ಕಕ್ಷೆಯಲ್ಲಿ, ಒಂದು ಸ್ಥಿತಿಯಲ್ಲಿ ಸಂಚಾರ ಮಾಡ್ತಾ ಇರ್ತಕ್ಕಂತಹದ್ದು. ಅದು ಕೂಡ ನಮ್ಮ ಭೂಮಿಗೆ ಯಾವ ದಿಶೆಯಲ್ಲಿ, ಯಾವ ಒಂದು ರಾಶಿಯಲ್ಲಿ ಸಂಚಾರ ಮಾಡ್ತಾ ಇರ್ತಕ್ಕಂಥ ಗ್ರಹಗಳು ಏನು ಫಲ ಕೊಡುತ್ತೆ ಅನ್ನುವಂಥದ್ದನ್ನು ಕೂಡ ನಾವು ತಿಳ್ಕೊಳ್ಳೋದು ತುಂಬ ಉತ್ತಮ ಆಗಿರುತ್ತೆ. ಅದರ ಪ್ರಕಾರ ನಡ್ಕೊಳ್ಳೋದು, ಫಾಲೋ ಅಪ್ ಮಾಡೋದು ತುಂಬಾ ಶುಭದಾಯಕವಾದಂತಹ ಫಲನ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದಾಗಿರುತ್ತೆ. ಮುಖ್ಯವಾಗಿ ನೀವೆಲ್ಲ ಕೂಡ ನಮ್ಮ ಒಂದು ಚಾನಲ್ನ ನೋಡಿ ಪ್ರಶಂಸಿಸ್ತಾ ಇದ್ದೀರಾ. ಭಾಳಷ್ಟು ಜನ ಕಾಲ್ ಮಾಡಿ, ಮೆಸೇಜ್ ಮಾಡೋ ಮುಖಾಂತರ ನಿಮ್ಮ ಅಭಿಪ್ರಾಯಗಳನ್ನ ತಿಳಿಸ್ತಾ ಇದ್ದೀರಾ. ನಿಮಗೆ ನಮ್ಮ ಒಂದು ವಿಡಿಯೋಸ್ ಇಷ್ಟವಾದಲ್ಲಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮ್ಮ ಹಿತೈಷಿಗಳಿಗೆ ಶೇರ್ ಮಾಡಿ ಅಂತ ಪ್ರಾರ್ಥಿಸ್ತಾ, ಈಗ ಮಿಥುನ ರಾಶಿಯವರಿಗೆ ಈ ಒಂದು ನವಂಬರ್ ತಿಂಗಳಲ್ಲಿ ಗ್ರಹಗಳ ಒಂದು ಸ್ಥಿತಿಯಿಂದ, ಸಂಚಾರದಿಂದ ಫಲಗಳೇನು ಪಡಿಬೋದು ಅನ್ನುವಂತಹದ್ದನ್ನು ನಾವೀಗ ತಿಳಿಯೋಣ. ನೋಡಿ, ಮುಖ್ಯವಾಗಿ ಸೂರ್ಯನ ಬದಲಾವಣೆ. ನೋಡಿ, ಸೂರ್ಯ ಪಂಚಮ ಸ್ಥಾನದಲ್ಲಿ ನೀಚ ಸ್ಥಿತಿ ಸಂಚಾರ ಮಾಡ್ತಾ ಇದ್ದಾನೆ. ಇದರಿಂದ ನಿಮ್ಮ ರಾಶಿಯಲ್ಲಿರ್ತಕ್ಕಂತಹ ವಿದ್ಯಾರ್ಥಿಗಳಿಗೆ ಅಶುಭದಾಯಕವಾದ ಫಲಗಳು. ನೋಡಿ, ಏನೋ ಒಂದು ಅವರ ಒಂದು ವಿದ್ಯಾಭ್ಯಾಸದ ಸಮಯದಲ್ಲಿ ಕಾರ್ಯವೈಖರಿಗಳಲ್ಲಿ ಅಡಚಣೆಗಳು, ಅಡೆತಡೆಗಳು, ವೈಪರೀತ್ಯಗಳು, ವ್ಯತ್ಯಯಗಳು ಉಂಟಾಗುವಂತಹ ಸ್ಥಿತಿ ಇರುತ್ತೆ. ಮತ್ತು ಯಾರೆಲ್ಲ ಗರ್ಭಿಣಿ ಸ್ತ್ರೀ ಇದ್ದೀರಾ, ಅವರಿಗೆ ಮಕ್ಕಳಾಗುವಂತಹ ವಿಚಾರದಲ್ಲಿ ಮಿಥುನ ರಾಶಿಯವರಿಗೆ ಈ ಒಂದು 16ನೇ ತಾರೀಕುವರೆಗೂ ಈ ಒಂದು ಸೂರ್ಯ ನೀಚ ಸ್ಥಿತಿ ಸಂಚಾರದಲ್ಲಿರೋದ್ರಿಂದ ಮಕ್ಕಳಿಗೆ ಹುಟ್ಟುವಂಥ ಸಮಯದಲ್ಲಿ ಗರ್ಭಿಣಿ ಸ್ತ್ರೀಯರಿಗೆ ಬಹಳಷ್ಟು ತೊಂದರೆಗಳು, ಅಡಚಣೆಗಳು ಬರುವಂತಹದ್ದು. ಮತ್ತು ಈ ರಾಶಿಯಲ್ಲಿರ್ತಕ್ಕಂತಹ ಮಕ್ಕಳಿಗೆ ಸ್ವಲ್ಪ ಅಡೆತಡೆಗಳು, ವೈಪರೀತ್ಯಗಳು, ತುಂಬಾ ತಗುಲಿಸ್ಕೊಳ್ಳೋದಾಗಿರ್ಬೋದು, ಆರೋಗ್ಯದಲ್ಲೇ ವೈಪರೀತ್ಯಗಳು ಕಾಣಿಸ್ಬೋದು, ಇವೆಲ್ಲ ಕೂಡ ಕಂಡು ಬರ್ತಾ ಇರುತ್ತೆ. ಹಾಗಾಗಿ 16ರವರೆಗೂ ಸೂರ್ಯಗ್ರಹ ಶಾಂತಿ ಪರಿಹಾರ ಮಾಡ್ಕೊಳ್ಳೋದು ತುಂಬಾ ಶ್ರೇಷ್ಠಪ್ರದ ಆಗಿರುತ್ತೆ. ಇನ್ನು 16ರ ನಂತರ ಸೂರ್ಯ ಬದಲಾವಣೆ ಆಗ್ತಾ ಇದ್ದಾನೆ ವೃಶ್ಚಿಕ ರಾಶಿಗೆ. ವೃಶ್ಚಿಕ ರಾಶಿಗೆ ಹೋಗೋದ್ರಿಂದ ಸ್ವಲ್ಪ ಹಿತೈಷಿಗಳಿಂದ, ಸ್ನೇಹಿತರಿಂದ, ನಿಮ್ಮ ಪರಿಚಿತರಿಂದ ಕೆಲವೊಂದು ವ್ಯವಹಾರಗಳಲ್ಲಿ ಮುಂದಕ್ಕೆ ಹೋಗ್ತೀರಾ, ಕೆಲವೊಂದು ನಿರ್ಣಯಗಳು ಮಾಡಿಕೊಳ್ಳುವಂತಹ ಸಂದರ್ಭಗಳು ಬರುತ್ತೆ. ಅದರಿಂದ ಒಳ್ಳೆಯ ಫಲಾಫಲಗಳನ್ನ ನೀವು ಊಹಿಸುವಂತಹದ್ದು ನೋಡ್ಬೋದು 16ರ ನಂತರ ಕಾರ್ಯವೈಖರಿಗಳು. ಇನ್ನು ಕುಜನ ಬದಲಾವಣೆ. ನೋಡಿ, ಕುಜ ಗ್ರಹ ಬಂದು ನಿಮ್ಮ ರಾಶಿಯಿಂದ ಷಷ್ಠಮ ಸ್ಥಾನದಲ್ಲೇ ಸಂಚಾರದಲ್ಲಿರ್ತಾನೆ. ಈ ಒಂದು ತಿಂಗಳಲ್ಲಿ ಕುಜನು ಅದಲು ಬದಲು, ಅಂದರೆ ಮುಂದಿನ ರಾಶಿಗೆ ಹೋಗೋದಾಗಿರ್ಬೋದು, ವಕ್ರಸ್ಥಿತಿಯಲ್ಲಿ ಹಿಂದಿನ ರಾಶಿಗೆ ಬರೋದಾಗಲಿ ಯಾವುದೇ ರೀತಿ ಇರೋದಿಲ್ಲ. ಈ ಒಂದು ಕುಜಗ್ರಹ ಮುಖ್ಯವಾಗಿ ಇಲ್ಲಿ ಅನುರಾಧ ಮತ್ತು ಜ್ಯೇಷ್ಠ ನಕ್ಷತ್ರಗಳಲ್ಲಿ ಸಂಚಾರ ಮಾಡ್ತಾ ಇರ್ತಾನೆ. ಹಾಗೆ ಇಲ್ಲೇನಪ್ಪ ಅಂತಂದರೆ ಶನಿಯ ನಕ್ಷತ್ರ ಮತ್ತು ಬುಧನ ನಕ್ಷತ್ರ ಆಗಿರೋದ್ರಿಂದ ಸ್ವಲ್ಪ ಅದಲು ಬದಲಾಗುವಂತಹದ್ದಂದರೆ ಸ್ನೇಹಿತರ ಜೊತೆ ಕೆಲವೊಂದು ವ್ಯವಹಾರ ಒಡಂಬಡಿಕೆಗಳಲ್ಲಿ ಒಂದು 50% ರಿಸಲ್ಟ್ ಇರುತ್ತೆ, 50% ಅಡೆತಡೆಗಳು, ವೈಪರೀತ್ಯಗಳು, ರಿಸಲ್ಟ್ ಇಲ್ದಿರ ಇರ್ತಕ್ಕಂತಹದ್ದು ಕೂಡ ಇರುತ್ತೆ. ಅದಕ್ಕೆ ತುಂಬ ಜಾಗೃತಿಯಿಂದ ಈ ತಿಂಗಳಲ್ಲಿ ಸ್ನೇಹಿತರ ಜೊತೆ ಯಾವುದೇ ಒಂದು ಒಡಂಬಡಿಕೆ ಆಗಿರ್ಬೋದು, ವ್ಯಾಪಾರ ವ್ಯವಹಾರ ಆಗಿರ್ಬೋದು, ಈ ವಿಚಾರದಲ್ಲಿ ತುಂಬ ಜಾಗೃತಿಯಿಂದ ಮುಂದುವರಿಸುವಂತಹದ್ದು ಉತ್ತಮವಾಗಿರುತ್ತೆ. ಇನ್ನು ಮುಖ್ಯವಾಗಿ ಬುಧನ ಬದಲಾವಣೆ. ನೋಡಿ, ಬುಧ ಗ್ರಹ ವೃಶ್ಚಿಕ ರಾಶಿಯಲ್ಲೇ ಸಂಚಾರ ಮಾಡ್ತಾ ಇರ್ತಾನೆ 23ರವರೆಗೂ. 23ರ ನಂತರ ವೃಶ್ಚಿಕ ರಾಶಿಯಿಂದ ತುಲಾ ರಾಶಿಗೆ ಬಂದುಬಿಡ್ತಾನೆ. ಅಂದರೆ ಹಿಂದಿನ ರಾಶಿಗೆ ಸಂಚಾರ ಮಾಡ್ತಾ ಇರ್ತಕ್ಕಂತಹದ್ದು. ನೋಡಿ, ಇಷ್ಟು ರಾಶಿಗಳ ಪೈಕಿ ಬುಧನು ವಕ್ರ ಸ್ಥಿತಿಯಲ್ಲಿ ಹಿಂದಕ್ಕೆ ಬರ್ತಾ ಇರ್ತಕ್ಕಂಥ ಸ್ಥಿತಿ. ಹಾಗಾಗಿ ಕೆಲವೊಂದು ಸ್ನೇಹಿತರ ಜೊತೆ ಮಾಡ್ಕೊಂಡಿರ್ತಕ್ಕಂಥ ಬಿಸ್ನೆಸ್, ವ್ಯಾಪಾರ ವ್ಯವಹಾರಗಳೆಲ್ಲ ಕೂಡ ಅಂದರೆ ಹಿಂಪಡೆಯುವಂತಹದ್ದು. ಬೇಡಪ್ಪ, ನಿಮ್ಮ ಜೊತೆ ನಿಮ್ಮ ಸಹವಾಸ ಸಾಕು, ನಿಮ್ಮ ಜೊತೆ ಇಷ್ಟು ದಿನ ನಾವು ನಡ್ಕೊಂಡಿದ್ದು, ನಿಮ್ಮ ಜೊತೆ ನಾವು ಒಳ್ಳೆ ರೀತಿಯ ಅನುಭವ, ಪಾಠ ಕಲ್ತ್ಕೊಂಡು ಬಿಟ್ವಿ ಅನ್ನುವಂತಹ ಒಂದು ಮನೋಸ್ಥಿತಿ ಬಂದುಬಿಡುತ್ತೆ ವ್ಯಾಪಾರ ವ್ಯವಹಾರಗಳಲ್ಲಿ, ಬಿಸ್ನೆಸ್ಗಳಲ್ಲಿ. ಮಿಥುನ ರಾಶಿಯವರು ಈ ಒಂದು ವಿಚಾರ ತುಂಬ ಜಾಗೃತಿಯಿಂದ ಗಮನಿಸಿ. ಯಾಕಪ್ಪ ಅಂತಂದರೆ ನಿಮ್ಮ ರಾಶಾಧಿಪತಿ ಬುಧ ಈ ಒಂದು ರೀತಿಯ ವಕ್ರಸ್ಥಿತಿಯಲ್ಲಿ ಹಿಂದಕ್ಕೆ ಬರ್ತಾ ಇರ್ತಕ್ಕಂತಹದ್ದು. ಅದಕ್ಕೋಸ್ಕರ ಒಂದು ಬೆಳೆಗಳ ವಿಚಾರ ಆಗಿರ್ಬೋದು, ವೈದ್ಯಕೀಯ ಕ್ಷೇತ್ರದಲ್ಲಿರ್ತಕ್ಕಂಥವ್ರಿಗಾಗಿರ್ಬೋದು, ಮತ್ತು ಬಿಲ್ಡರ್ಸ್ ಆಗಿರ್ಬೋದು, ಬಿಸ್ನೆಸ್ ವ್ಯಾಪಾರ ಮಾಡುವಂತಹವರಾಗಿರ್ಬೋದು, ಇವರೆಲ್ಲರಿಗೂ ಕೂಡ ಭೂಮಿ ವ್ಯವಹಾರ ನಡೆಸುವಂತಹವರು, ಏಜೆಂಟ್ಸ್ ಆಗಿರ್ಬೋದು, ಇವೆಲ್ಲರಿಗೂ ಕೂಡ ಸ್ವಲ್ಪ ಹಿಂಜರಿಕೆ ಉಂಟಾಗತ್ತೆ, ರಿವರ್ಸ್ ಆಗುವಂತಹ ಸ್ಥಿತಿಗಳು ಉಂಟಾಗತ್ತೆ. ಹಾಗಾಗಿ ಸ್ನೇಹಿತರಿಂದ ಕೆಲವೊಂದು
ವ್ಯವಹಾರಗಳು ಹಿಂದಕ್ಕೆ, ಅಂದರೆ ನಾವೇ ಡಿಸೈಡ್ ಮಾಡಿ ಬೇಡಪ್ಪ ಈ ಒಂದು ವ್ಯವಹಾರ ಮುಂದುವರಿಸುವಂಥದ್ದು ಅಂತ ಕ್ಯಾನ್ಸಲ್ ಮಾಡಿಕೊಳ್ಳುವಂತಹ ಸ್ಥಿತಿಗಳು ಬರುತ್ತೆ. ಸೊ ಹಾಗಾಗಿ ಇಂಥ ಸಂದರ್ಭಗಳು ಬಂದಾಗ ಸ್ವಲ್ಪ ಮಹಾವಿಷ್ಣು ದರ್ಶನ ಮಾಡಿ ತುಳಸಿ ಅಷ್ಟೋತ್ತರ ಮಾಡಿಸ್ಕೊಳ್ಳಿ, ಸುಫಲ ಸಿಗತ್ತೆ. ಇನ್ನು ಗುರುವಿನ ಬದಲಾವಣೆ ನೋಡಿ, ಗುರು ಬಂದು ನಿಮಗೆ ನಿಮ್ಮ ರಾಶಿಯಿಂದ ದ್ವಿತೀಯ ಸ್ಥಾನದಲ್ಲಿ ವಕ್ರಸ್ಥಿತಿಯಲ್ಲಿ ಸಂಚಾರ, ಪುನರ್ವಸು ನಕ್ಷತ್ರದಲ್ಲಿ ಇರ್ತಕ್ಕಂತಹದ್ದು. ಹಾಗಾಗಿ ಸ್ವಲ್ಪ ಒಂದು ವಿವಾಹ ವಿಚಾರಗಳಿಗಾಗಿರ್ಬೋದು, ಮತ್ತು ವೃತ್ತಿ ವಿಚಾರಗಳಿಗಾಗಿರ್ಬೋದು, ಹಣಕಾಸಿನ ಸೌಲಭ್ಯಗಳು, ಸಹಕಾರಗಳು, ಒಳ್ಳೆಯ ರೀತಿಯ ಅನುಕೂಲತೆಗಳು ಲಭಿಸಿಬಿಡುತ್ತೆ. ಮತ್ತು ಧನಾಗಮ ಉಂಟಾಗುವಂತಹದ್ದು, ದುಡ್ಡು ಕಾಸು ಎಲ್ಲ ಕೂಡ ಇಷ್ಟು ದಿನ ಬರದೇ ಇರತಕ್ಕಂಥದ್ದೆಲ್ಲ ಇವಾಗ ಬಂದುಬಿಡುವಂತಹದ್ದು. ಸಮಾಜದಲ್ಲಿ ಘನತೆ, ಗೌರವ, ಸ್ಥಾನ, ಅವಕಾಶಗಳು, ಮತ್ತು ಕೆಲಸ ಸಿಗದಿರ ಇರ್ತಕ್ಕಂಥವ್ರಿಗೆ ಈ ಸಮಯದಲ್ಲಿ ಕೆಲಸ ಸಿಕ್ಕುವಂತಹದ್ದು, ವೃತ್ತಿಯಲ್ಲಿ ಈ ಒಂದು ಪ್ರಮೋಷನ್ಸ್ ಸಿಗುವಂತಹದ್ದು, ಉನ್ನತ ಒಂದು ಹುದ್ದೆಗೆ ಹೋಗುವಂತಹದ್ದು, ಮತ್ತು ಹೆಚ್ಚಿನ ಸ್ಯಾಲ್ರಿ ಅಪ್ಗ್ರೇಡ್ ಆಗುವಂತಹದ್ದು, ಇವೆಲ್ಲವೂ ಕೂಡ ಮಿಥುನ ರಾಶಿಯವರಿಗೆ ಗುರುಗ್ರಹ ಶುಭ ಫಲವನ್ನೇ ಕೊಡುವಂತಹದ್ದಿದೆ. ಹಾಗಾಗಿ ಗುರುವಿನ ಫಲ ತುಂಬ ಚೆನ್ನಾಗಿರ್ತಕ್ಕಂತಹ ಸ್ಥಿತಿ. ಸ್ವಲ್ಪ ಆರೋಗ್ಯದ ಕಡೆ ಸ್ವಲ್ಪ ಜಾಗೃತಿ ವಹಿಸಿ, ಥ್ರೋಟ್ ರಿಲೇಟೆಡ್ ಸಂಬಂಧಿ ಸಮಸ್ಯೆಗಳು, ಸ್ಕಿನ್ ರಿಲೇಟೆಡ್ ಸಮಸ್ಯೆಗಳು ಬರುವಂಥ ಸಾಧ್ಯತೆ ಇರುತ್ತೆ. ಇನ್ನು ಶುಕ್ರಗ್ರಹ ಫಲ ನೋಡಿ, ಶುಕ್ರಗ್ರಹ ಬಂದು ಕನ್ಯಾ ರಾಶಿಯಲ್ಲಿ 2ನೇ ತಾರೀಕುವರೆಗೂ 2ರ ನಂತರ ತುಲಾ ರಾಶಿಗೆ ಹೊರಡ್ತಾನೆ. ಹಾಗಾಗಿ ನಿಮ್ಮ ಸ್ವಸ್ಥಾನ ಮನೆ ಕಡೆಯ ಬದಲಾವಣೆಗಳು ಮತ್ತು ವಿದ್ಯಾರ್ಥಿಗಳಿಗೆ ಬದಲಾವಣೆಗಳು ಉಂಟಾಗತ್ತೆ. ಒಂದು 26ರ ನಂತರ ಈ ಒಂದು ಶುಕ್ರಗ್ರಹ ತುಲಾ ರಾಶಿಯಿಂದ ವೃಶ್ಚಿಕ ರಾಶಿಗೆ ಕೂಡ ಬದಲಾಗ್ತಾ ಇರ್ತಕ್ಕಂತಹದ್ದು. ಹಾಗಾಗಿ ಸ್ವಲ್ಪ ಸ್ನೇಹಿತರ ಜೊತೆ ಹಣಕಾಸಿನ ವಹಿವಾಟುಗಳು ಮಾಡುವಂತಹದ್ದು ಕೂಡ ಬರುತ್ತೆ. ಆದರೆ ಇಲ್ಲಿ ಶುಕ್ರಗ್ರಹ 26ನೇ ತಾರೀಕಿಗೆ ವೃಶ್ಚಿಕ ರಾಶಿಗೆ ಹೋಗೋದ್ರಿಂದ ಅಲ್ಲಿ ಶತ್ರುವಾಗಿರ್ತಕ್ಕಂಥ ಸೂರ್ಯನ ಜೊತೆ ಐತಿ ಆಗುವಂತಹದ್ದು, ಕುಜನ ಜೊತೆ ಐತಿ ಆಗುವಂತಹದ್ದು ಆಗತ್ತೆ. ಹಾಗಾಗಿ ಶುಕ್ರ ಇಲ್ಲಿ ಪಾಪಗ್ರಹ ಆಗಿಬಿಡ್ತಾನೆ, ಅಂದರೆ ಹೆಲ್ಪ್ಲೆಸ್ ಆಗಿಬಿಡ್ತಾನೆ, ಏನು ಮಾಡೋಕ್ಕಾಗದಿರೇ ಇರುವಂಥ ಸ್ಥಿತಿ. ಹಾಗಾಗಿ 26ರ ನಂತರ ಯಾವುದೇ ರೀತಿ ಫೈನಾನ್ಷಿಯಲ್ ವ್ಯವಹಾರಗಳು, ಒಡಂಬಡಿಕೆಗಳು, ದೀರ್ಘಕಾಲಿಕವಾದಂತಹ ಪ್ರೋಗ್ರಾಮ್ಸು ಇವೆಲ್ಲ ಕೂಡ ಮಾಡ್ಕೊಳ್ಳೋದು ಅಷ್ಟು ಶುಭ ಫಲ ಅಲ್ಲ. ಡಿಸೈಡ್ ಮಾಡಿರ್ತೀರ ಫಂಕ್ಷನ್ ಮಾಡಿಬಿಡ್ಬೇಕಪ್ಪ ಅಂತ, ದುಡ್ಡು ಕಾಸೆಲ್ಲ ಅವನ್ಸ್ಕೊಳ್ಳೋದು, ಕಲೆಕ್ಷನ್ ಮಾಡೋದು ಎಲ್ಲ ಮಾಡ್ತೀರಾ. ಆ ಒಂದು ಡೇಟ್ಗೆ ಯಾವುದೋ ಒಂದು ರೀತಿಯ ಅಡ್ಡವಿಡ್ಡೂರಿಗಳು, ವ್ಯತ್ಯಯಗಳು, ವೈಪರೀತ್ಯಗಳು ಜರುಗಿ ಆ ಒಂದು ಪ್ರೋಗ್ರಾಮ್ ಕ್ಯಾನ್ಸಲ್ ಆಗಿಬಿಡುವಂತಹದ್ದು, ಅಂದರೆ ಸೊ ನಡೆಯದಿರ ಆಗಿಬಿಡುವಂತಹದ್ದು ಆಗಿಬಿಡುತ್ತೆ. ಅದಕ್ಕೆ ತುಂಬ ಜಾಗೃತಿಯಿಂದ ಇರೋದು ಒಳ್ಳೆಯದು ಈ ಒಂದು ವಿಚಾರದಲ್ಲಿ. ಇನ್ನು ಶನಿಯ ಫಲ ನೋಡಿ, ಶನಿ ಬಂದು ವಿಶೇಷವಾಗಿ ನಿಮ್ಮ ರಾಶಿಯಿಂದ ಕರ್ಮಸ್ಥಾನದಲ್ಲಿ ಸಂಚಾರ ಮಾಡ್ತಾ ಇದ್ದಾನೆ. ಏಕೆಂದರೆ ಕರ್ಮ ಅಂತಂದ್ರೇ ಶನಿ. ಹಾಗೆ ಶ್ರಮಿಕ, ಕಷ್ಟಪಡುವಂತಹದ್ದು, ಆನೆಸ್ಟಾಗಿ ನೀತಿ ನಿಯತ್ತಿಂದ ದುಡಿಯುವಂತಹದ್ದು ಇದೆಲ್ಲ ಕೂಡ ಆಗಿರುತ್ತೆ. ಆದರೆ ಶನಿ ವಕ್ರಸ್ಥಿತಿಯಲ್ಲಿ ಸಂಚಾರ ಮಾಡ್ತಾ ಇರ್ತಕ್ಕಂತಹದ್ದು. ಹಾಗಾಗಿ ವಿಶೇಷವಾಗಿ ನಿಮ್ಗೆ ಸ್ವಲ್ಪ ಕೆಲಸದಲ್ಲಿ ಸ್ವಲ್ಪ ಕಷ್ಟ ಇರ್ಬೋದು, ಶ್ರಮ ಇರ್ಬೋದು, ಆದರೆ ನಿಮಗೆ ಫಲ ಮಾತ್ರ ಈಗ ದುಡ್ಡು ಕಾಸು ಬರುವಂತಹದ್ದು ಈ ಒಂದು ತಿಂಗಳಲ್ಲಿ ಒಳ್ಳೆ ರೀತಿ ಇದೆ. ನೀವು ಕೊಟ್ಟಂತಹ ಶ್ರಮಕ್ಕೆ, ನೀವು ಮಾಡಿರ್ತಕ್ಕಂಥ ಕೆಲಸಕ್ಕೆ ಸ್ವಲ್ಪ ದುಡ್ಡು ಬರುವಂತಹ ಸ್ಥಿತಿಗಳು ಒಳ್ಳೆ ರೀತಿ ಇರುತ್ತೆ. ತುಂಬ ಶುಭ ಫಲ ಇದೆ. ಇನ್ನು ಸೊ ರಾಹು ಕೇತುಗಳ ಪ್ರಭಾವ ನೋಡಿ, ರಾಹು ಕೇತುಗಳು ವಿಶೇಷವಾಗಿ ನಿಮಗೆ ಜೀವನದ ಸ್ವಲ್ಪ ಭಾಗ್ಯದ ವಿಚಾರ ಆಗಿರ್ಬೋದು, ಪ್ರಯತ್ನ ಕಾರ್ಯ ವಿಚಾರಗಳಾಗಿರ್ಬೋದು ಸ್ವಲ್ಪ ಡಿಲೇ ಆಗ್ತಾ ಇರುತ್ತೆ, ಲೇಟ್ ಆಗ್ತಾ ಇರುತ್ತೆ, ನಿಧಾನ ಆಗ್ತಾ ಇರ್ತದೆ. ಹಾಗಾಗಿ ಶಕ್ತಿ ಮಾತಾ ದರ್ಶನ ಮಾಡಿ, ಮತ್ತು ಗಣಪತಿಗೆ ಅಕ್ಕಿ ಗಿಡದ ಹೂವು ನೀವು ಒಂದು 7 ಕುಚ್ಚನ್ನು ಗಣಪತಿಗೆ ಇಡೋದ್ರಿಂದ ತುಂಬ ಪ್ರಯತ್ನಗಳು ಸಕ್ಸಸ್ ಆಗುತ್ತೆ, ಮತ್ತು ಭಾಗ್ಯಗಳೆಲ್ಲವೂ ಸಕ್ಸಸ್ ಆಗುತ್ತೆ, ಸುಫಲ ನೋಡುವಂತಹದ್ದಿರುತ್ತೆ. ಒಟ್ಟಾರೆಯಾಗಿ ನಿಮಗೆ ಒಂದು 70ರಿಂದ 75ರಷ್ಟು ಶುಭದಾಯಕವಾದ ಫಲಗಳಿದೆ. ಒಂದು ಸಾಧಾರಣವಾದಂತಹ ವೈಪರೀತ್ಯದಲ್ಲಿರ್ತಕ್ಕಂತಹದ್ದು. ನಿಮ್ಮ ಒಂದು ಇಷ್ಟದೇವರ ಅನುಗ್ರಹ ನಿಮ್ಮ ಮೇಲೆ ಸದಾಕಾಲ ಇರಲಿ ಅಂತ ನಾನು ಭಗವಂತನಲ್ಲಿ ಪ್ರಾರ್ಥಿಸ್ತಾ, ಎಲ್ರಿಗೂ ಕೂಡ ಶುಭವಾಗಲಿ. ನಮಸ್ಕಾರ.